ಮೊನ್ನೆ ನೀವು ಹಾಕ್ಕೊಂಡಿರೋಂಥ ಕಾಲರ್ ಬ್ಲೌಸ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ನ ಹೇಳ್ಕೊಡ್ರಿ ಅಂತ ಹೇಳಿದ್ದೆ. ಕಟ್ಟಿಂಗ್ನ ನಾನು ನನ್ನ ಒಂದು ಸೈಜ್ನ ತೊಗೊಂಡು ನನ್ನ ಬ್ಲೌಸ್ ಸೈಜ್ನ ತೊಗೊಂಡು ಮಾಡ್ಲಿಕ್ಕತ್ತೀನಿ. ಸೊ ಚೆಸ್ಟ್ ಸೈಜ್ 9.5 ಅಂದ್ರೆ 9.5 ಬಂದದ. चेस्ट साइज है इधर 9.5 है. टोटली 38 का साइज़ का है ये. लेंथ 15 साइज़ है. इधर लेंथ है 15 साइज़ का. ಇದನ್ನು ನಾನು ಸ್ಟಿಚ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಟಿಪ್ಸನ್ನು ಹೇಳ್ಕೊಟ್ಟಿದ್ದೀನಿ. ಆ ಒಂದು ಟಿಪ್ಸನ್ನು ಯೂಸ್ ಮಾಡ್ಕೋರಿ, ಇಲ್ಲಾಂದ್ರೆ ಬ್ಲೌಸ್ ಸರಿಯಾಗಿ ಬರೋದಿಲ್ಲ. ಕರೆಕ್ಟಾಗಿ ಕಂಪ್ಲೀಟಾಗಿ ವೀಡಿಯೋನ ನೋಡ್ಕೋರಿ. ನೀವು ಎಲ್ಲಿ ತಪ್ಪು ಮಾಡ್ತೀರಿ ಅಂತ ಹೇಳಿ ಗೊತ್ತಾಗ್ತೈತಿ. ಸಣ್ಣ ಸಣ್ಣ ಟಿಪ್ಸ್ನು ಭಾಳ ಯೂಸ್ ಆಗ್ತವೆ. ನಾನಿಲ್ಲಿ ಲೆಂತನ್ನು 15 ಸೈಜ್ ಲೆಂತ್ ಲಿ ಹೂಮೆ 15 ಸೈಜ್ ಕಾ ಹೇ. ಇಲ್ಲಿ ಮಾರ್ಕನ್ನು ಹಾಕೋರಿ. ನಂತರ ಶೋಲ್ಡರ್ನ ನಾನಿಲ್ಲಿ 6.5 ಶೋಲ್ಡರ್ ಲಿ ಹೂಮೆ 6.5 ಕಾ. ಇದು 38 ಸೈಜಿನ ಒಂದು ಬ್ಲೌಸ್ ಅದ. ಸೊ ಇಲ್ಲಿ ನಾನು ನೆಕ್ಕನ್ನು 3 ಇಂಚ್ಗೆ ತೊಗೊಂಡಿದ್ದೇನೆ. ಇನ್ನು ನೆಕ್ ಫ್ರಂಟ್ ಸೈಜನ್ನು 5 ಅಂದರೆ 5 ಅಥವಾ 5.5 ಅಷ್ಟೇ ತೊಗೊಳ್ಬೇಕು ನೀವು. 5.5 ಕಾಫಿ ಹೇ. ಇಲ್ಲಿ ನಾನು ಆರ್ಮ್ ಹೋಲ್ಡನ್ನು 6.5 ಅಥವಾ 7 ತೊಗೊಳ್ರಿ. ಶೋಲ್ಡರ್ का 6.5 है, इसलिए 6.5 ही ली हूँ मैं इधर. ಶೋಲ್ಡರ್ 6.5 ಇರೋದ್ರಿಂದ ಇಲ್ಲಿ ನಾನು ಆರ್ಮ್ ಹೋಲ್ಡನ್ನು 6.5 ತೊಗೊಂಡಿದ್ದೀನಿ. ಸೈಜ್ ಚೆಸ್ಟ್ ಸೈಜ್ ನಂದು 9.5 9.5 ತೊಗೊಂಡಿದ್ದೀನಿ. ಇಲ್ಲಿ ಸ್ಕ್ವೇರ್ ಬಾಕ್ಸನ್ನು ಹಾಕ್ಕೊಂಡು ಹಿಂಗೆ ಸ್ಟ್ರೇಟಾಗಿ ಒಂದು ಲೈನನ್ನು ಹಾಕೋರಿ. ವಿಡಿಯೋ ಭಾಳ ಲೆಂತ್ ಇರೋದ್ರಿಂದ ನಾನು ಭಾಳ ಫಾಸ್ಟಾಗಿ ತೊಗೊಂಡಿದ್ದೀನಿ. ಈ ಕರೆಕ್ಟಾಗಿ ಕ್ಲಿಯರಾಗಿ ನಾನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇವಾಗ ಫ್ರಂಟನ್ನು ನಾವು ಕಟ್ ಮಾಡ್ಕೊಂಡಿದ್ವಲ್ಲ, ಅದನ್ನೇ ಇಟ್ಕೊಂಡು ಮೇಲೆ ನೀವು ಹಿಂಗೆ ಒಂದಿಷ್ಟು ಮಾರ್ಕನ್ನು ಹಾಕ್ಕೊಂಡು ಬಿಡ್ರಿ. ಇವಾಗ ನಾವು ಬ್ಯಾಕನ್ನು ರೆಡಿ ಮಾಡ್ಲಿಕ್ಕತ್ತೀವಿ. अभी तो बैक का हो रहा है कटिंग. ಫ್ರಂಟ್ ನಾವು ಸ್ವಲ್ಪ ಶೇಪನ್ನು ತೊಗೊಂಡು ಇವಾಗ ನಾವು ಬ್ಲೌಸ್ಗೆ ಮಾರ್ಕನ್ನು ಹಾಕ್ಕೊಂಡು ಬರ್ರಿ. ಸೇಮ್ 5 ಇಂಚನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಲೈನಿಂಗ್ನ ಕಟ್ ಮಾಡ್ಕೊಳಕತ್ತೇನೆ. ಫಸ್ಟ್ ಹಿಂಗೆ ಲೈನಿಂಗ್ ಮಾತ್ರ ಕಟ್ ಮಾಡ್ಕೊಳ್ರಿ. ಅಂದ್ರೆ ನಿಮ್ಗೆ ಇಲ್ಲಿ ಕ್ಯಾನ್ವಾಸ್ ಹಾಕುವಂಥದ್ದೇನು ಬೇಕಾಗೋದಿಲ್ಲ, ಸ್ಟಿಫಾಗಿ ಕೂಡ್ತದೆ. ಹಿಂಗೆ ಡೈರೆಕ್ಟಾಗಿ ಬಟ್ಟೆ ಒಳಗಿಟ್ಟು ಬಟ್ಟೆ ಮೇಲಿಟ್ಟು ಈ ರೀತಿ ನೀವು ಕರೆಕ್ಟಾಗಿ ಬರೋ ಹಾಗೆ ಸ್ಟಿಚ್ ಹಾಕ್ಕೊಳ್ರಿ. ಬಟ್ ಇಲ್ಲಿ ಸಣ್ಣ ಸ್ಟಿಚ್ಚನ್ನು ಯೂಸ್ ಮಾಡ್ಕೊಳ್ಳಿ, ಯೂಸ್ ಆಗ್ತದೆ. ಅಂದರೆ ಟರ್ನಿಂಗ್ ಒಳಗೆ ಕರೆಕ್ಟಾಗಿ ಬರ್ತದೆ ನಿಮಗೆ. ಈಗ ನಾವು ಬಟ್ಟೆ ಮೇಲೆ ಇರುವಂಥ ಬಟ್ಟೆನ ಕಟ್ ಮಾಡಿಬಿಡೋಣ. ನೋಡ್ಲಿಕ್ಕತ್ತೆಲ್ಲ ಕಟ್ಟಿಂಗ್ ಆಯಿತು. ಇವಾಗ ಸ್ವಲ್ಪ ಸೆಂಟ್ರೊಳಗೆ ನಾವು ಈ ರೀತಿ ಕಟ್ನ ಮಾಡ್ಕೊಂಡ್ವಿ ಅಂದರೆ ಕರೆಕ್ಟಾಗಿ ಫಿನಿಶಿಂಗ್ ಬರ್ತದೆ. ಇನ್ನು ಟರ್ನ್ ಮಾಡ್ಕೊರಿ ಬಟ್ಟೆನ. ನಂತರದಲ್ಲಿ ಮೇಲೆ ಒಂದು ಹಿಂಗೆ ಸ್ಟಿಚ್ಚನ್ನು ಹಾಕ್ಕೊಂಡು ಬಿಡ್ರಿ. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಹೊಸದಾಗಿದ್ದೀರಿ ನನ್ನ ಚಾನಲ್ಗೆ ಕನೆಕ್ಟ್ ಆಗಿರಿ. ಇವಾಗ ಫುಲ್ ಬ್ಲೌಸನ್ನು ನಾವು ಈ ರೀತಿ ಎಡ್ಜಿಗೆ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಂಡಿರೋಣ. ಅಂದರೆ ಬ್ಲೌಸ್ ಆ ಕಡೆ ಈ ಕಡೆ ನಿಮ್ಗೆ ಸರದಾಡೋದಿಲ್ಲ. ಸಣ್ಣ ಸಣ್ಣ ಟಿಪ್ಸನ್ನು ಭಾಳ ಹೆಲ್ಪ್ ಆಗ್ತಾವೆ. ಕಂಪ್ಲೀಟಾಗಿ ನೋಡಿರಿ ವಿಡಿಯೋನ. ಬ್ಲೌಸ್ ಆಮೇಲೆ ಸರಿ ಬರಲಿಲ್ಲ ಅಂತ ಹೇಳಬೇಡ್ರಿ. ಇಲ್ಲಿ ನಾನು 3 ಇಂಚನ್ನು ತೊಗೊಂಡಿದ್ದೀನಿ. 3.5 ಇಂಚನ್ನು ತೊಗೊಂಡು ಮೇಲೆ ಕರೆಕ್ಟಾಗಿ ಆರ್ಮ್ ಹೋಲಿಂದ ಸೆಂಟ್ರಲ್ಲಿ ನೀವು ಮಾರ್ಕನ್ನು ಹಾಕ್ಕೊಂಡು ಈ ರೀತಿ ಕೆಳಗಡೆ ಕಟ್ ಮಾಡ್ಕೊಂಡ್ಬಿಡ್ರಿ. ಇವಾಗ ಇದನ್ನು ಕೂಡ ನಿಮ್ಗೆ ಕರೆಕ್ಟಾಗಿ ಕಟ್ಟಿಂಗ್ ಆಗಿ ಹೋಗ್ಬಿಡ್ತದೆ. ಈಗ ಪ್ರಿನ್ಸೆಸ್ ಕಟ್ಟಿಂಗ್ ಏನು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ನಾವು ಸ್ಟಿಚ್ಚನ್ನು ಮಾಡೋಣ. ಇಲ್ಲಿ ಡಬಲ್ ಸ್ಟಿಚ್ ಬರಲಿ ಅಂದರೆ ಒಂದು ಸ್ಟಿಚ್ ಹಾಕ್ಕೊಂಡು ನಂತರ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ರಿ. ನಾನು ಹಾಗಾಗಿನೇ ಫ್ರಂಟನ್ನು ಆ್ಯಕ್ಚುಲಿ ಒಂದು ಅರ್ಧ ಇಂಚನ್ನು ಜಾಸ್ತಿ ತೊಗೊಂಡಿದ್ದೀನಿ. ಅಂದರೆ 15 ಬ್ಯಾಕ್ ಇದೆ. ಸೊ 15.5 ಫ್ರಂಟ್ ಇದೆ ಇದು. ಯಾಕಂದರೆ ಕೆಳಗಡೆ ಸ್ವಲ್ಪ ಹೆಚ್ಚು ಕಡಿಮೆ ಬಂದರೂ ಕೂಡ ಸ್ವಲ್ಪ ಕಟ್ಟಿಂಗ್ ಆಗಿ ಹೋಗ್ಬಿಡ್ತದೆ ಅಂತ ಹೇಳಿ ಒಂದು ಅರ್ಧ ಇಂಚು ನಾನು ಜಾಸ್ತಿ ತೊಗೊಂಡಿದ್ದೀನಿ. ಇದು ಒಂದು ನಿಮಗೆ ಯೂಸ್ ಆಗುವಂಥ ಟಿಪ್ಪು. ಈಗ ಒಂದು ಅರ್ಧ ಇಂಚು ಮೇಲೆ ಕಟ್ ಮಾಡಿಕೊಡ್ರಿ. ಇದನ್ನು ಪಟ್ಟಿನ ರೆಡಿ ಮಾಡ್ಕೊಂಡು ಬರ್ರಿ. ಪಟ್ಟಿ ರೆಡಿ ಮಾಡಬೇಕಾದ್ರೆ ನಾವು ಹಚ್ಚಬೇಕಾದ್ರೆ ನೋಡಿರಿ ಇಲ್ಲಿ ಮೇಲ್ಗಡೆ ಅಂದರೆ ಕೆಳಗಡೆ ನಾವು ಅಟ್ಯಾಚ್ ಮಾಡಬೇಕಾದ್ರೆ ಸ್ವಲ್ಪ ಒಂದು ಅರ್ಧ ಇಂಚು ಬಿಟ್ಟು ಎಡ್ಜಸ್ಗೆ ಮಾತ್ರ ಈ ರೀತಿ ಮಾಡಬೇಕು. ಈಗ ಇಲ್ಲಿ ಸ್ವಲ್ಪ ನಾವು ಒಂದು ಅರ್ಧ ಇಂಚಿನಷ್ಟು ಫೋಲ್ಡ್ ಮಾಡಿಕೊಂಡು ಟರ್ನಿಂಗಲ್ಲಿ ಮತ್ತೆ ಒಂದು ಅರ್ಧ ಇಂಚನ್ನು ಫೋಲ್ಡ್ ಮಾಡಿಕೊಂಡು ಅಲ್ಲಿ ಟರ್ನಿಂಗ್ ಬಂದದ ನಿಮ್ಗೆ ಗೊತ್ತಿರ್ಬೋದು. ಸೊ ಇವಾಗ ಕರೆಕ್ಟಾಗಿ ನೋಡ್ಕೊಳ್ರಿ, ಅದು ಯಾವ ಕಡೆ ಟರ್ನಿಂಗ್ ಆಗಿದೆ ಅಂತ ನೋಡಿಕೊಂಡು ಸ್ಟಿಚ್ಚನ್ನ ಮಾಡ್ಕೊಳ್ರಿ. ಇವಾಗ ಎಡ್ಜಿಗೂ ಕೂಡ ನಾನು ಒಂದು ಅರ್ಧ ಇಂಚನ್ನು ಮೇಲೆ ತೊಗೊಳ್ಲಿಕ್ಕತ್ತೀನಿ. ಅದರಿಂದಾಗಿ ಬ್ಲೌಸ್ ನಿಮ್ಗೆ ಏನಂದ್ರೆ ಫಿನಿಶಿಂಗ್ ಚಲೋ ಕಾಣಿಸ್ತದೆ. ಇಲ್ಲಿ ನಾವು ಒಂದಷ್ಟು ಸ್ಟಿಚ್ ಅಂದರೆ ಕಟ್ಟಿಂಗನ್ನು ಮಾಡಿಕೊಂಡು ಮತ್ತು ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಈಗ ನಾನು ಟರ್ನ್ ಮಾಡಿಕೊಂಡು ಈ ರೀತಿ ಸ್ಟಿಚ್ಚನ್ನ ಹಾಕ್ಕೊಂಡ್ಬಿಡ್ತೀನಿ. ನಂತರದಲ್ಲಿ ನೀವೇನು ಮಾಡ್ಕೊರಿ, ಬೇಕಂದರೆ ಇಲ್ಲಿ ಮೇಲ್ಗಡೆ ಹೆಮ್ಮಿಂಗ್ನ ಮಾಡ್ಕೊಳ್ಬೋದು. ಇವಾಗ ನಾವು ರೆಡಿ ಮಾಡಬೇಕಲ್ಲ ಕಂಪ್ಲೀಟಾಗಿ, ಹಾಗಾಗಿ ನಾನು ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ಬಿಡ್ತೀನಿ. ಇವಾಗ ಫ್ರಂಟ್ ಸೈಡಿಂದು ಆಲ್ಮೋಸ್ಟ್ ಆಗಿ ರೆಡಿ ಆಯಿತು. ನಾನು ಆರ್ಮ್ ಹೋಲ್ಡನ್ನು ಈ ರೀತಿ ಸೈಜ್ನ ನಾನು ಏನಂದ್ರೆ ಮಾರ್ಕ್ನ ಮಾಡಿಕೊಂಡು ಫ್ರಂಟ್ ಅಷ್ಟೇ. ಸ್ಲೀವ್ಸ್ನು ಕೂಡ ಇದೇ ರೀತಿ ನೀವು ನಾನು 3.5 ಡೌನ್ ತೊಗೊಂಡಿನಿ. ಒಂದು ಅರ್ಧ ಇಂಚು ಅಂದರೆ ಒಂದೇ ಕೈಲೇ ಮಾಡ್ಲಿಕ್ಕೆ ಒಂದು ಅರ್ಧ ಇಂಚು ಒಳಗಡೆ ತೊಗೊಂಡು ಈ ರೀತಿ ನೋಡ್ಲಿಕ್ಕತ್ತಿರಲ್ಲ
ಕರೆಕ್ಟಾಗಿ 10 ಸೈಜ್ ಅಂದರೆ 10 ಸೈಜೇ ಬಂದಿತ್ತಲ್ಲ, ಸೊ ಅಷ್ಟಕ್ಕೆ ನಾವು ಮಾರ್ಕನ್ನು ಹಾಕೋಣ. ಇವಾಗ ನೋಡಿರಿ, ಈ ರೀತಿ ಮಿಸ್ಟೇಕ್ನ ಭಾಳ ಜನ ಮಾಡ್ತಾರೆ. ನಾನು ಕರೆಕ್ಟಾಗಿ ತೋರಿಸ್ಕೊಡ್ತೀನಿ. ಇಲ್ಲಿಂದ ಕರೆಕ್ಟಾಗಿ ನೀವು ಮಾರ್ಕನ್ನು ತೊಗೊಳ್ರಿ. ಒಂದು ಅರ್ಧ ಇಂಚ್ಕೊನೆ ಬಿಟ್ಕೊಂಡು ಮೇಲೆ ಒಂದು ಅರ್ಧ ಇಂಚನ್ನು ನೀವು ಗ್ಯಾಪ್ ಕೊಡಬೇಕು. ಈಗ ಫ್ರಂಟನ್ನು ಮಾತ್ರ ಒಂದು 1/2 ಇಂಚ್ ಈ ರೀತಿ ಒಳಗಡೆ ತೊಗೊಂಡು ಕರೆಕ್ಟಾಗಿ ಮಾರ್ಕ್ ಎಲ್ಲಿ ಬಂದಿದೆ 8 ಇಂಚ್ಗೆ ಬಂದಿದೆ. ಸೊ ಇದೇ ನೀವು ಮಾಡುವಂಥ ಮಿಸ್ಟೇಕು. ನೀವು ಈ ರೀತಿ ಕಟಿಂಗ್ ಮಾಡೋದ್ರಿಂದ ಸ್ಲೀವ್ಸು ಎಲ್ಲೂ ಕೂಡ ಹೆಚ್ಚು ಕಡಿಮೆ ಬರೋದಿಲ್ಲ. ಒಂದು ಅರ್ಧ ಇಂಚು ಜಾಸ್ತಿನ ಬಿಟ್ಕೊಡ್ರಿ ಹಿಂಗೆ, ಯಾಕಂದ್ರೆ ಬ್ಯಾಕ್ ಸೈಡಿಂದ ನಾವು ತೊಗೊಂಡಿಲ್ಲಲ್ಲ, ಹಾಗಾಗಿ ನೀವು ಹಚ್ಚಬೇಕಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಆಗ್ತದೆ. ಸ್ವಲ್ಪ ಹಾಗಾಗಿ ಒಂದು ಅರ್ಧ ಇಂಚು ನಾನು ಜಾಸ್ತಿ ತೊಗೊಂಡಿದ್ದೀನಿ ಸ್ಲೀವ್ಸ್. ಇವಾಗ ನಾನು ಇಲ್ಲಿ ಪೈಪಿಂಗ್ ಅಥವಾ ಹೆಮ್ಮಿಂಗ್ ನೀವು ಏನು ಮಾಡ್ಕೊಳ್ತೀರೋ ಬ್ಯಾಕ್ ಸೈಡಿಂದ ಮಾಡ್ಕೊಳ್ರಿ. ನಾನು ಇಲ್ಲಿ ನೆಟ್ ಹಾಕಿದ್ದೀನಿ, ನೀವು ನೋಡಿರ್ಬೋದು. ಬ್ಯಾಕ್ ಸೈಡ್ ನೆಕ್ ನಾನು ವಿ ಶೇಪನ್ನು ತೊಗೊಂಡು ನೆಟ್ ಮಾತ್ರ ಇಲ್ಲಿ ಈ ರೀತಿ ಕೊಟ್ಟೆ. ನೀವು 3 ಬಟ್ಟೆ ಇದಾವೆ, ಅಂದರೆ ಒಂದು ನೆಟ್, ಒಂದು ಸ್ಯಾಟಿನ್ ಮತ್ತು ಒಳಗಡೆ ಲೈನಿಂಗ್ ಬಟ್ಟೆ 3 ಅಂದರೆ 3 ಬಟ್ಟೆ ಇದಾವೆ ಇಲ್ಲಿ. ಈ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಕೇಳಿದ್ರಿ, ಬಟ್ ಈ ಒಂದು ನಾನು ಬ್ಲೌಸ್ ಬ್ಲ್ಯಾಕ್ ಕಲರ್ ಒಂದು 2 ವರ್ಷ ಆಗಿತ್ತು ಕಟಿಂಗ್ ಮಾಡಿಟ್ಟಿದ್ದೆ, ಹಾಗಾಗಿ ನನ್ನ ಹತ್ರ ಕಟಿಂಗ್ ಇರಲಿಲ್ಲ ಅಂತ ಹೇಳಿ ಇದನ್ನು ತೋರಿಸ್ಕೊಟ್ಟೀನಿ. ಕರೆಕ್ಟಾಗಿ ಮಾರ್ಕ್ನ ನೋಡ್ಕೊಳ್ರಿ. ಇದೇ ರೀತಿಯೇ ಹಾಕಬೇಕು ನೀವು. ಈಗ ನಾನು ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಮೇಲೆ ಕೆಳಗಡೆ ಕರೆಕ್ಟಾಗಿ ಸೈಜ್ ಬಂದದಿಲ್ಲ ಇಲ್ಲ ಅಂತ ಹೇಳಿ ನೋಡ್ತೀನಿ. ಇವಾಗ ಬ್ಯಾಕ್ ಸೈಡಿಂದು ಸೇಮ್ ಹಾಗೆ ಲಾಸ್ಟ್ ಎಡ್ಜಲ್ಲಿ ಮಾತ್ರ ನೀವು ಅರ್ಧ ಇಂಚು ಮೇಲೆ ತೊಗೊಳ್ಳೇಬೇಕು, ಆವಾಗಲೇ ನಿಮ್ಗೆ ಕರೆಕ್ಟಾಗಿ ಕೂಡೋದು. ಇವಾಗ ಇದೇ ರೀತಿನ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಟರ್ನ ತೊಗೊಂಡು ಈ ರೀತಿ ಮತ್ತೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ಬಿಡಿ. ನಂತರ ನೀವು ಲಾಸ್ಟಲ್ಲಿ ಫಿನಿಶಿಂಗ್ ಎಲ್ಲ ಆದಮೇಲೆ ಬೇಕಿದ್ರೆ ಹೆಮ್ಮಿಂಗ್ನ ಮಾಡ್ಕೊಳ್ಬೋದು. ಇವಾಗ ಬ್ಯಾಕ್ ಸೈಡಿಂದು ರೆಡಿ ಆಯಿತು. ನಾವು ಕಾಲರ್ ಪಟ್ಟಿನ ರೆಡಿ ಮಾಡೋಣ ಬರ್ರಿ. ಕಾಲರ್ ಪಟ್ಟಿ ಆ್ಯಕ್ಚುಲಿ 15 ಸೈಜಿಂದಿದೆ. 15 ಸೈಜು ಉದ್ದ, ಲೆಂತ್ 15 ಸೈಜು. ಸೊ ಇವಾಗ ನಮ್ಗೆ ಅಗಲ ಬಂದು ವಿಡ್ತ್ ಬಂದು 2 ಇಂಚಸ್ನ ತೊಗೊಂಡಿದ್ದೀನಿ. ಇವಾಗ ನಾನು ಈ ರೀತಿ ಕಾಲರ್ನ ರೆಡಿ ಮಾಡ್ಲಿಕ್ಕತ್ತೀನಿ. ಇವಾಗ ಸೆಂಟ್ರಲ್ಲಿ ಏನು ಸ್ಟಿಚ್ ಹಾಕಿದ್ಮೇಲೆ ಅದನ್ನ ತಗೊಂಡ್ಬಿಡೋಣ. ಭಾಳ ಲೆಂತ್ ಆಗ್ತದೆ ಅಂತ ಹೇಳಿ ಸ್ವಲ್ಪ ಫಾಸ್ಟಾಗಿ ತೊಗೊಂಡಿದ್ದೀನಿ. ನೀವು ಮೇನ್ ಫ್ಯಾಬ್ರಿಕ್ ಏನು ತೊಗೊಳ್ತಿರಲ್ಲ ಅದನ್ನು 2 ಅಂದರೆ ಡಬಲ್ ಬಟ್ಟೆಯನ್ನಾಗಿ ತೊಗೊಳ್ರಿ. ಇವಾಗ ನಾವು ಮೇಲ್ಗಡೆ ಈ ರೀತಿ ಒಂದು ಸ್ಟಿಚ್ಚನ್ನು ಮಾಡಿಕೊಂಡು ಈ ಒಂದು ಟಿಪ್ಪನ್ನು ಕೂಡ ಯೂಸ್ ಮಾಡ್ಕೋರಿ. ಇದನ್ನು ಡಬಲ್ ಅಂದರೆ ನಾವು ಈ ಕಡೆ ಹೊಳಿಸ್ಕೋಬೇಕಲ್ಲ, ಹಾಗಾಗಿ ಟರ್ನ ಮಾಡ್ಕೊಳ್ಬೇಕು. ನಾನು ಈ ರೀತಿ ದಾರನ ಹಾಕ್ಕೊಂಡು ಮಷಿನ್ಗೆ ಹಾಕ್ಕೊಂಡು ಇಲ್ಲೇ ನಾನು ಟರ್ನ ಮಾಡಿಬಿಡ್ತೀನಿ. ಹಿಂಗೆ ಟರ್ನ ಮಾಡ್ಕೋರಿ. ನಿಮ್ಗೆ ಈಸಿ ಟಿಪ್ನು ಇಲ್ಲಿ ಹೇಳಿಕೊಟ್ಟೀನಿ ನೋಡಿರಿ. ನಾನು ಮೇನ್ ಫ್ಯಾಬ್ರಿಕ್ ಹೇಳಿದ್ದೆ ಡಬಲ್ನ ತೊಗೊಳ್ರಿ, ಇಲ್ಲಾಂದ್ರೆ ಏನಾಗ್ತದೆ ಅಂತ ಕ್ಯಾನ್ವಾಸ್ ಈ ರೀತಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಕರೆಕ್ಟಾಗಿ ನಾವು ಎಡ್ಜಸ್ಗೆ ಎಲ್ಲ ಫಿನಿಶಿಂಗ್ ಮಾಡಿಕೊಂಡು ಈ ಕಡೆ ನಾನು ಟರ್ನ್ ಮಾಡಿರಲಿಲ್ಲ, ನೀವು ನೋಡಿದ್ದೀರಿ. ಅದನ್ನು ಕೂಡ ಟರ್ನ ಮಾಡಿಕೊಂಡು ಕರೆಕ್ಟಾಗಿ ಮಿಡ್ಲಿಗೆ ಒಂದು ಪಾಯಿಂಟನ್ನು ಹಾಕ್ಕೊಂಡು ಈಗ ಕಾಲರ್ನ ಅಟ್ಯಾಚ್ ಮಾಡೋಣ. ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡಿರಿ. ಇಲ್ಲಿ ಉಕ್ಸ್ನ ನೋಡ್ಲಿಕ್ಕತ್ತಿಲ್ಲ, ಉಕ್ಸ್ ಹಾಕ್ಕೊಂಡು ನಾನು ಅದಕ್ಕೆ 2 ಮನೆಗಳನ್ನ ಮಾಡ್ಕೊಂಡಿದ್ದೇನೆ. ಇದಕ್ಕೆ ನೀವು ಬೇಕಂದ್ರೆ ಸೇಫ್ಟಿ ಬಟನ್ನು ಕೂಡ ಹಾಕೋಬೋದು. ಇವಾಗ ಸ್ಲೀವ್ಸ್ನ ನೋಡಿರಿ, ಒಂದ್ರ ಮೇಲೆ ಒಂದು ಅಪೋಸಿಟ್ ಆಗಿ ಇಟ್ಕೊಂಡು ಕರೆಕ್ಟಾಗಿ ಸಮವಾಗಿ ಈ ರೀತಿ ಕಟ್ನ ಮಾಡ್ಕೊರಿ. ಸ್ಲೀವ್ಸ್ನ ನಾನು ಯಾವ ರೀತಿ ಹೇಳಿಲ್ಲ ಅದೇ ರೀತಿನ ಕಟ್ ಮಾಡ್ಕೊರಿ. ಕರೆಕ್ಟಾಗಿ ನೀಟಾಗಿ ಬರ್ತದೆ, ಎಲ್ಲೂ ಕೂಡ ನಿಮ್ಮ ಬಟ್ಟೆನೂ ಉಳಿಯಲ್ಲ. ಈಗ ನೋಡಿರಿ ನಾನು ಹಚ್ಲಿಕ್ಕೆ ಸ್ಟಾರ್ಟ್ ಮಾಡೀನಿ, ನೀವು ಎಲ್ಲೂ ಇಲ್ಲಿ ಬಟ್ಟೆನೂ ಉಳಿಯೋದಿಲ್ಲ ನಿಮ್ಗೆ. ನೋಡಿರಿ ಲಾಸ್ಟ್ವರೆಗೂ ನೋಡಿರಿ ಕರೆಕ್ಟಾಗಿ ಸೈಜ್ ಬಂದದೆ. ನಮ್ಗೆ ಯಾವ ರೀತಿ ತೊಗೊಳ್ಬೇಕು ಅಂತ ಗೊತ್ತಾಯ್ತು ಅಂತಂದರೆ ನಿಮಗೆ ಸ್ಲೀವ್ಸು ಕರೆಕ್ಟಾಗಿ ಬರ್ತದೆ, ಎಲ್ಲೂ ಕೂಡ ನಿಮಗೆ ಏರುಪೇರು ಆಗಂಗಿಲ್ಲ. ಇಲ್ಲಿ ನೋಡಿರಿ ಹಿಂದೆ ಮುಂದೆ ಕೂಡ ಕರೆಕ್ಟಾಗಿ ಬಂದಿದೆ. ಎಷ್ಟೋ ಜನ ಇಲ್ಲೇ ಕೆಡಿಸ್ತಾರೆ. ಒಂದು 6 ಇಂಚಿಗೆ ನನ್ನ ಕೈ ತೋಳಿನ ಸೈಜ್ ಇದೆ, 6 ಇಂಚಿಗೆ ಹಾಕ್ಕೊಂಡು ಫ್ರಂಟ್ ಟು ಬ್ಯಾಕು ನೋಡಿದೆಲ್ಲ ಏರಾಪಿರಿ ಮಾಡ್ತಿರ್ತಾರೆ. ಅಲ್ಲಿಗೆ ಮಾರ್ಕನ್ನು ಹಾಕ್ಕೊಂಡು ಸ್ಟ್ರೈಟಾಗಿ ಕೆಳಗಡೆ ಏನು ಮಾಡಬೇಕು ಅಂದರೆ ನೋಡಿರಿ, ಇವಾಗ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಬಂದಿಲ್ಲ. 2 ಇಂಚಿಗೆ ಗ್ಯಾಪ್ನ ಕೊಟ್ಕೊಳ್ರಿ ಲಾಸ್ಟಲ್ಲಿ. ಸೊ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ತಿಳಿಸೋದನ್ನು ಮರಿಬೇಡ್ರಿ. ಬ್ಯಾಕ್ ಸೈಡು ಉಕ್ಸ್ ಪಟ್ಟಿಯನ್ನು ನೀವು ರೆಡಿ ಮಾಡ್ಕೋರಿ, ಕಟ್ ಮಾಡಿಕೊಂಡು. ನಾನು ಇಲ್ಲಿ ಭಾಳ ಲೆಂತ್ ಆಗ್ತದೆ ಅಂತ ಹೇಳಿ ತೋರಿಸಿಲ್ಲ. ಇವಾಗ ನೋಡಿರಿ ವಿ ಶೇಪಲ್ಲಿ ಕಟ್ ಮಾಡಿಕೊಂಡು ಈ ರೀತಿ ನಾನು ಇಲ್ಲಿ ಬಟ್ಟೆನ ಅಂದರೆ ನೆಟ್ ಬಟ್ಟೆನ ಹಾಕ್ಕೊಂಡಿನಿ. ಈಗ ಸ್ಲೀವ್ಸನ್ನು ನೋಡ್ಕೋರಿ. ಸ್ಲೀವ್ಸನ್ನು ಸ್ವಲ್ಪ ನಾನು ಗ್ಯಾಪ್ ಕೊಟ್ಕೊಂಡು ಮೇಲೆ ಕೆಳಗಡೆ ಸ್ವಲ್ಪ ನೆಟ್ ಕಾಣಲಿ ಈ ರೀತಿ ಅಂತ, ಸ್ಕಿನ್ ಕಂಡ್ರೆ ಚಂದ ಅನ್ನಿಸ್ತದೆ ಅಂತ ಹೇಳಿ ಈ ರೀತಿ ನಾನು ಇಲ್ಲಿ ಕೊಟ್ಟಿದ್ದೇನೆ. ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಮತ್ತು ನೆಕ್ಸ್ಟ್ ಸೂಪರಾಗಿರೋ ವಿಡಿಯೋ ನಿಮಗೋಸ್ಕರ ತೊಗೊಂಡು ಬರ್ತೀನಿ. ಏನಾದರೂ ಡೌಟ್ ಇದ್ದರೆ ಕೇಳಿರಿ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಎಲ್ರಿಗೂ ನಮಸ್ಕಾರ.